ಶಾಸಕರಾದ ಸುಧಾಕರ್ ಅವರು ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಚಿವಗಿರಿ ಪಡೆದಾಗಿನಿಂದ ಮೊದಲ ಬಾರಿಗೆ ಕಾಲಿಟ್ಟಿದ್ದಾರೆ. ಅದು ಕೂಡ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪೂರ್ವಭಾವಿ ಸಭೆ ಅಂಗವಾಗಿ. ಜಿಲ್ಲೆಯ ಎಲ್ಲ ಅಧಿಕಾರಿ ವರ್ಗದವರೊಂದಿಗೆ ಮಾತನಾಡಿದ ಅವರು, ಸಂವಿಧಾನಕ್ಕೋಸ್ಕರ ಎಲ್ಲ ವರ್ಗದ ಜನರು 1 ಗಂಟೆ ಕಾಲಾವಕಾಶ ನೀಡಬೇಕು, ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡಬೇಕು, ಎಲ್ಲರೂ ಒಂದಾಗಬೇಕಿದೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಪ್ರತಿಯೊಬ್ಬ ಪ್ರಜೆಯೂ ಗೌರವ ಕೊಟ್ಟು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನ ಯಶಸ್ವಿಗೊಳಿಸಬೇಕು ಎಂದು ಸಚಿವರು ಮತ್ತು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಿ ಸುಧಾಕರ್ ಅವರು ತಿಳಿಸಿದರು. ಪಟ್ಟಣದಲ್ಲಿ ಸೋಮವಾರ ಜಿಲ್ಲಾಡಳಿತ, ಚಿತ್ರದುರ್ಗ ತಾಲೂಕು ಆಡಳಿತ, ಮೊಳಕಾಲ್ಮೂರು ತಾಲೂಕು ಪಂಚಾಯಿತಿ ಮೊಳಕಾಲ್ಮೂರು ಇವರ ಸಂಯುಕ್ತಾಶ್ರಯದಲ್ಲಿ ಈ ತಿಂಗಳ 15ರ ಭಾನುವಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಭಾನುವಾರ ಬೆಳಗ್ಗೆ 9:30 ರಿಂದ 10:30ರವರೆಗೂ 1 ಗಂಟೆಯ ಕಾಲ ಬೀದರ್ ಟು ಚಾಮರಾಜನಗರ. ಅದೇ ರೀತಿ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್ ಮಾತನಾಡಿ, ಈ ಕಾರ್ಯಕ್ರಮವನ್ನು ಇಡೀ ರಾಜ್ಯಾದ್ಯಂತ ಆಚರಿಸಲಾಗುತ್ತೆ. ಈ ಮಾನವ ಸರಪಳಿ ಬೀದರ್ನಿಂದ ಹಿಡಿದು ಚಾಮರಾಜನಗರದವರೆಗೂ ನಿರ್ಮಾಣ ಮಾಡುತ್ತೇವೆ. ಮಾನವ ಸರಪಳಿ ಎಲ್ಲಿ ಕೂಡ ಕೊನೆಗೊಳ್ಳದ ಹಾಗೆ ನೋಡಿಕೊಳ್ಳಬೇಕು. ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಮಗೆ ವಹಿಸಿರುವ ಜವಾಬ್ದಾರಿಯನ್ನ ಚಾಚೂ ತಪ್ಪದೆ ಪಾಲಿಸಬೇಕು. ಸರಪಳಿಯ ಉದ್ದಕ್ಕೂ ವೈದ್ಯರ ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಾರೆ. ಸ್ವಯಂ ಪ್ರೇರಿತರಾಗಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದರು. ಅದೇ ರೀತಿ ಶಾಸಕರಾದ ಎನ್ವೈ ಗೋಪಾಲಕೃಷ್ಣ ಮಾತನಾಡಿ, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ಎಲ್ಲ ಶಿಕ್ಷಣ ಇಲಾಖೆ ವರ್ಗದವರು, ಎಲ್ಲ ಇಲಾಖೆಯವರು ಸೇರಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಜಿಲ್ಲೆಯ ಕೆಲ ಅಧಿಕಾರಿಗಳು, ಇನ್ನೂ ಹಲವರು ಉಪಸ್ಥಿತರಿದ್ದರು. ಪ್ರಜಾಪ್ರಭುತ್ವದ ಉಳಿವಿಗಾಗಿ ಎಲ್ಲ ಸಾರ್ವಜನಿಕರು, ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಅಧಿಕಾರಿಗಳು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ವರದಿ ಸಿದ್ದೇಶ ಜಿ ವೆಂಕಟಾಪುರ, ಸಹ ಸಂಪಾದಕರು TV7 ಕನ್ನಡ, ಮೊಳಕಾಲ್ಮೂರು. ಜಿಲ್ಲಾ ಪಂಚಾಯತ್ ಅವರು ಕೂಡ ಬಹಳ ಸರಳ ವ್ಯಕ್ತಿಗಳು ಎಲ್ಲರೂ ಇವತ್ತು ನಮ್ಮ ತಾಲೂಕಿಗೆ ಬಂದು ಈ ಒಂದು ಕಾರ್ಯಕ್ರಮನ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮೆಲ್ಲರಿಗೂ ರೂಪುರೇಷೆಗಳನ್ನು ಕೊಡ್ತಕ್ಕಂಥದ್ದು, ಯಾವ ರೀತಿ ನಾವು ಸಕ್ಸಸ್ ಮಾಡಬೇಕು ಅನ್ನೋದು ಅವರು ತಿಳುವಳಿಕೆ ಮೂಲಕ ಹೇಳ್ತಕ್ಕಂಥ ಒಂದು ಸಂದರ್ಭ. ಈ ಸಂದರ್ಭದ ಹಿನ್ನೆಲೆಯಲ್ಲಿ ಬಹಳ ಅನಿರೀಕ್ಷಿತವಾಗಿರ್ತಕ್ಕಂಥ ಹಿಂದೆ ನಾವು ಯಾವತ್ತೂ ಕೂಡ ಈ ಒಂದು ಮಾನವ ಸರಪಳಿ ಜಿಲ್ಲೆಗೆ ಹೆಡ್ ಕ್ವಾರ್ಟರ್ಸ್ನಲ್ಲಿ ಅಥವಾ ತಾಲೂಕು ಹೆಡ್ ಕ್ವಾರ್ಟರ್ನಲ್ಲಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮದಷ್ಟೇ ನಾವು ನೋಡಿದ್ವಿ. ಈಗ ಬೀದರಿಂದ ಹಿಡಿದ್ಬಿಟ್ಟು ಚಾಮರಾಜಪೇಟೆವರೆಗೂ, ಚಾಮರಾಜನಗರವರೆಗೂ ಸುಮಾರು 600-700 ಕಿಲೋಮೀಟರ್ ಉದ್ದನೂ ಮಾನವ ಸರಪಳಿ ನಿರ್ಮಿತ ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಗೌರವ ಸೂಚಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ಮಾತ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ನಡೆಸಿರ್ತಕ್ಕಂಥ ಈ ಒಂದು ನಿರ್ಧಾರವನ್ನು ನಾವೆಲ್ಲರೂ ಪಾಲಿಸ್ತಕ್ಕಂಥದ್ದು ಕೂಡ ನಮ್ಮ ರಾಜ್ಯ ಕರ್ತವ್ಯ. ಹೀಗಾಗಿ ಎಲ್ಲ ಅಧಿಕಾರಿಗಳು ಕೂಡ ನೀವು ಇಲ್ಲಿದ್ದೀರಿ. ಯಾಕಂದರೆ ಪ್ರಾರಂಭಿಕವಾಗಿ ಚಿತ್ರದುರ್ಗ ಜಿಲ್ಲೆಯಿಂದ ಮೊಳಕಾಲ್ಮೂರಿಗೆ ಪ್ರಾರಂಭವಾಗೋದ್ರಿಂದ ಯಾವುದೇ ಸಂದರ್ಭದಲ್ಲೂ ನಾವು ಹಿಂದುಳಿತಕ್ಕಂಥ ಪರಿಸ್ಥಿತಿಗೆ ಬರಬಾರ್ದು. ಅಧಿಕಾರಿಗಳು ಮನಸ್ಸು ಮಾಡಿ ಸಂಘ ಸಂಸ್ಥೆಗಳು ಎಲ್ಲ ಸಂಸ್ಥೆಗಳು ಕೊಡಿದ್ದಾರೆ. ಎಲ್ಲ SC/ST ಸಂಘದವರು, SC ಈ ಪ್ರಜಾಪ್ರಭುತ್ವ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಇವತ್ತು ಸರ್ಕಾರ 15/9ಕ್ಕೆ ಬೆಳಗ್ಗೆ 9:30ರಿಂದ 10:00 ಬೀದರ್ ಟು ಚಾಮರಾಜನಗರ ನಮ್ಮ ಜಿಲ್ಲೆಯ ಗಡಿ ಮಲೆಹರವಿಂದ ಪ್ರಾರಂಭ ಆಗಿ ನಮ್ಮ ಜಿಲ್ಲೆಯ ಗಡಿಯಾಗಿರ್ತಕ್ಕಂಥ ಮನೆಬಾಗಿರ್ತಕ್ಕಂಥ ಜೋಗನಹಳ್ಳಿಯಲ್ಲಿ ಕೊನೆಯಾಗುತ್ತೆ. ಸುಮಾರು 140 ಕಿಲೋಮೀಟರ್ ಉದ್ದದ, ಸುಮಾರು 140 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದು ಮಾನವ ಸರಪಳಿ ನಿರ್ಮಾಣ ಮಾಡಬೇಕಾಗಿದೆ. ಈಗಾಗಲೇ DC ಅವರು, ಇದರಲ್ಲಿ ಎಲ್ಲ ಅಧಿಕಾರಿಗಳು, ಇದು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಈಗಾಗಲೇ ನಮ್ಮ ಹಿರಿಯ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣವ್ರು ಹೇಳಿದರು, ಇವರಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಭಾಗವಹಿಸಬೇಕಾಗಿರುವ ಅಗತ್ಯ ಇದೆ.
DSS ಸಂಘಗಳಿರ್ಬೋದು, ಇತರೆ ಸಂಘಗಳಿರ್ಬೋದು, ವಿಶೇಷವಾಗಿ ಮಹಿಳಾ ಗ್ರೂಪ್ಸ್ ಏನು ನಮ್ಮ ಸರ್ಕಾರದ CDO ಇರ್ಬೋದು, ಧರ್ಮಸ್ಥಳದ ಸಂಘಗಳಿರ್ಬೋದು, ಎಲ್ಲ ಗುಂಪುಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗೋದರಲ್ಲಿ ಭಾಗವಹಿಸಬೇಕು. ಇದು ಸರ್ಕಾರ ಯಶಸ್ವಿಯಾಗಿ ನೋಡ್ಕೊಳ್ಳಿಕ್ಕೆ ಆಯಾ ಜಿಲ್ಲೆಯ DC ಅವರಿಗೆ, ಜಿಲ್ಲಾ ಮಂತ್ರಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಇದು ಸಕ್ಸಸ್ ಮಾಡಿ ತೋರಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಈ ಶಾಸಕರು ಮತ್ತು ಎಲ್ಲರ ಮೇಲೂ ಇದೆ. ಆಯಾ ತಾಲೂಕಿನಲ್ಲಿ ಪ್ರತಿಯೊಂದೂ ಕೂಡ ಇವತ್ತು ಈ ಒಂದು ಲೋಕಲ್ ಇಮೇಜನ್ನು